ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಮನೆಯಲ್ಲಿ ರಂಪಾ ರಾಮಾಯಣ, ಕಿರಿಕಿರಿ, ತೊಂದರೆ. ಮಕ್ಕಳು ಮನೆಯಲ್ಲಿ ಮಾತು ಕೇಳಲ್ಲ. ಮಕ್ಕಳು ದೊಡ್ಡವರಾಗ್ತಾ ಇದ್ದಂಗೆ ತಂದೆ ತಾಯಿಗಳಿಗೆ ಎದುರು ವಾದಿಸ್ತಾರೆ. ಹೇಳಿದ ಮಾತು ಕೇಳಲ್ಲ. ಪ್ರೀತಿ ಪ್ರೇಮ ಅಂತ ಅವು ಇರ್ತವೆ. ಈ ಮನೆಯಲ್ಲಿ ಗಂಡ ಹೆಂಡತಿ ಅನ್ನೋದು ಸರಿಗಿರೋದಿಲ್ಲ. ಹೆಂಡತಿ ಮಾತು ಗಂಡಂಗೆ ಸರಿ ಹೊಂದಲ್ಲ. ಗಂಡನ ಭಾವನೆಗಳು ವಿಚಿತ್ರವಾಗಿ ಕಾಣುತ್ತೆ. ಹೆಂಡತಿಗೆ ಸರಿ ಹೊಂದಲ್ಲ. ಇವ್ರ ಮಾತು ಕೇಳೋದು, ಮನೇಲಿ ಜಗಳ ಮಾಡೋದು. ಗಂಡ ದುಡಿದಿದ್ದೆಲ್ಲ ಯಾರ್ಯಾರಿಗೂ ಸಹಾಯ ಮಾಡ್ಕೊಂಡು ಮನೆ ಬಗ್ಗೆ ಜ್ಞಾನ ಇಲ್ಲದಿರೋದು. ಕೇಳ್ತಾ ಇರ್ತದೆ. ಬಹಳಷ್ಟು ವ್ಯವಸ್ಥೆ ವಿಚಾರಗಳು ಬರುತ್ತೆ. ಹಗಲಿನ ವೇಳೆ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಜಗಳ. ಸುಮ್ಮನೆ ಗಲಾಟೆ, ಘರ್ಷಣೆ, ಕಿರಿಕಿರಿ. ಒಂದು ಸಮಸ್ಯೆ ಉದ್ಭವ ಆಯಿತು ಅಂದರೆ ಆ ಸಮಸ್ಯೆನ ರಬ್ಬರ್ ಹಿಡಿದಾಗ ಎಳೆದು ಬಿಡೋದು. ಯಾರೂ ಕೂಡ ಸೋಲೋದಿಲ್ಲ. ಸುಮ್ಮನೆ ಬೆಳೆಸ್ಕೊಂಡು ಹೋಗೋದು. ಸ್ವಲ್ಪ ಮನಸ್ಥಿತಿನ ಸರಿಪಡಿಸ್ಕೊಳ್ಳಿ. ಒಬ್ರು ಯಾರೋ ಏನೋ ಮಾನಸಿಕವಾಗಿ ಏನೋ ಒಂದು ರೀತಿಯಲ್ಲಿ ಕೋಪ ಬಂದಿದೆ, ಜಗಳ ಆಗ್ತಾ ಇದೆ ಅಂದರೆ ಅದಕ್ಕೆ ಇದು ತುಪ್ಪ ಹಾಕುವಂಥ ಕಾರ್ಯ ಮಾಡಬೇಕು. ಇನ್ನೂ ಸ್ವಲ್ಪ ಹೆಚ್ಚಿಗೆ ಆಗಲಿ ಜಗಳ, ಬೆಂಕಿ ಥರ ಅಂತ. ಸ್ವಲ್ಪ ಸೋತ್ರೆ ಒಬ್ಬರು ಸುಮ್ಮನಾದರೆ ಇನ್ನೊಬ್ರು ಸುಮ್ಮನಾಗೇ ಆಗ್ತಾರೆ. ಆದರೆ ಕೆಲವೊಂದು ಮನೆಯಲ್ಲಿ ಮಾತಿಗೆ ಮಾತು ಬೆಳೀತಾ ಇರುತ್ತೆ. ತಂದೆ ಮಕ್ಕಳ ಜೊತೆ ಬೆಳೀತಾ ಇರುತ್ತೆ, ಮಕ್ಕಳು ತಾಯಿ ಜೊತೆ ಬೆಳೆಸ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಈ ಗಂಡ ಅದನ್ನು ಹೆಂಡತಿ ಜೊತೆ, ಹೆಂಡತಿ ಅದನ್ನು ಗಂಡನ ಜೊತೆ ಸುಮ್ಮನೆ ರಂಪಾ ರಾಮಾಯಣ, ಕಿರಿಕಿರಿ, ಹಗಲು ಬೆಳಗು ಯಾವುದು ನೋಡಲ್ಲ. ಸುಮ್ಮನೆ ಜಗಳ. ಇದ್ರ ಜೊತೆಗೆ ಏನಪ್ಪ ಅಂತಂದರೆ ಇವ್ರ ಜಗಳ ನೋಡೋಕ್ಕೆ ನೆರೆ ಮನೆಯವರ ಕಾತರ. ಯಾಕಂದರೆ ಆ ಗೋಡೆ ವಿಚಾರ ನಿಧಾನಕ್ಕೆ ಏನಾರ ಹೇಳ್ಕೊಂಡು ಸುಮ್ಮನಾದರೆ ಅದು ಬೇರೆ. ಹೊರಗಡೆ ಬಂದು ಅಥವಾ ಕೇಳೋ ಥರ ಜಗಳ ಮಾಡೋದು, ನೋಡೋರ ಕಣ್ಣಿಗೆ ಆಹಾರ ಆಗೋದು ಇವರು. ಆಮೇಲೆ ಎಲ್ಲರೂ ನಮ್ಮನ್ನು ನೋಡಿ ಹಿಂಗೆ ಮಾಡ್ತಾರೆ ಅಂತ ಹೇಳಿ ಇವರೇ ಒಂದು ರೀತಿಯಲ್ಲಿ ಬೇರೆಯವರು ಬೈಕೊಂಡು ಓಡಾಡಿದ್ರೆ ಏನು ಸರಿ ಇರುತ್ತೆ. ಕೆಲವೊಂದು ಏನಂತಂದರೆ ಪಕ್ಕದ ಮನೆಯವ್ರು ಕೂತ್ಕೊಂಡು ಇವ್ರ ಮೇಲೆ ಜಗಳ ಮಾಡೋದು, ಸುಮ್ಮನೆ ಕಿರಿಕಿರಿ ಮಾಡೋದು. ಇವ್ರ ಮನೆ ನೀರು ಹೋಯ್ತು ಅಂದ್ರೆ ಅವ್ರು ಬೈಯೋದು, ಅಥವಾ ಇವ್ರ ಮನೇಲಿ ಇವ್ರು ಏನಾರ ಮಾಡಿದ್ರು ಕೂಡ ಅವ್ರು ಒಂದು ರೀತಿಯಲ್ಲಿ ಹೊಟ್ಟೆ ಕಿಚ್ಚಲು ನೋಡೋದು. ಹೀಗೆ ಸುಮ್ಮನೆ ಕಿರಿಕಿರಿ ಕಾಡಾಟ ಕೊಡ್ತಾ ಮಾನಸಿಕವಾಗಿ ಈ ನೆರೆ ಹೊರೆಯವ್ರ ಜೊತೆ ಜಗಳ ಮಾಡಿಕೊಂಡು, ಅಥವಾ ಅವರಾದರೂ ಜಗಳ ಮಾಡಬೇಕು, ಇಲ್ಲ ಇವರಾದರೂ ಜಗಳ ಮಾಡ್ಕೋಬೇಕು. ಈ ರೀತಿಯಲ್ಲಿ ಕಿರಿಕಿರಿ. ಯಾವ ಮನೆಯಲ್ಲಿ ಸಮಾಧಾನ ಇರುತ್ತೆ? ಒಂದು ಹಾಗೆ ಮನೆಯಲ್ಲಿ ಕಿರಿಕಿರಿ ಅಂತಂದರೆ ಹೇಗೆ? ಮನೆಯಲ್ಲಿ ದುಡ್ಡು ಉಳಿಯಲ್ಲ, ಬಾಪ್ತುಗಳು ಹೆಚ್ಚಾಗುತ್ತೆ, ಸಾಲ ಹೆಚ್ಚಾಗುತ್ತೆ, ಸಾಲಗಾರ ಬಂದು ಕಿರಿಕಿರಿ ಮಾಡ್ತಾರೆ, ಮನೆಯಲ್ಲಿ ಸಮಾಧಾನ ಇರೋದಿಲ್ಲ, ಅಥವಾ ಹಣಕಾಸಿನಲ್ಲಿ ಬಹಳಷ್ಟು ವೀಕ್ ಆಗಿರುತ್ತೆ, ಬೇಕಾಗಿರ್ತಕ್ಕಂಥ ಸವಲತ್ತು ಪಡೆಯಲು ವಿಫಲರಾಗಿರ್ತಾರೆ. ಹೀಗೆ ಒಂದಾದರೆ ಮತ್ತೊಂದು ಏನಂತಂದರೆ ಮನೆಯಲ್ಲಿ ಪದೇ ಆರೋಗ್ಯ ಕೆಡೋದು. ಒಬ್ರಿಗೆ ಬಿಟ್ಟರೆ ಒಬ್ರಿಗೆ ಆರೋಗ್ಯ ಸಮಸ್ಯೆ ಆಗೋದು, ದುಡ್ದಿದ್ದೆಲ್ಲ ಆಸ್ಪತ್ರೆ ಖರ್ಚು ಮಾಡ್ಕೊಂಡು ಕೂತ್ಕೊಳ್ಳೋದು. ಹೀಗೆ ಕೆಲವೊಮ್ಮೆ ಆಕಸ್ಮಿಕ ಅವಘಡಗಳು ಬೇಕಂತಲೇ ಹೆಚ್ಚಿಗೆ ಆಗ್ತದೆ. ಒಂದು ಹುಣ್ಣಿಮೆಲೆಲ್ಲ ಬಿದ್ದು ಬಂದಿರ್ತಾರೆ, ಒಂದು ಹುಣ್ಣಿಮೆಲೆಲ್ಲ ಆಕ್ಸಿಡೆಂಟ್ ಮಾಡ್ಕೊಂಡಿರ್ತಾರೆ. ಹೀಗೆ ಮೇಲೆ ಹೊಡೆತ ಬೀಳೋದು, ಅಥವಾ ಮನೇಲಿ ಏನಾರ ಒಂದು ಸಮಸ್ಯೆ ಆಗೋದು. ಇದು ನೋಡಿ ಕೆಲವೊಂದು ದೃಷ್ಟಿಗಳಿಗೂ ಸಹ ಬರುತ್ತೆ. ಕೆಲವೊಂದು ಮಾಂತ್ರಿಕದಂಥ ಛಾಯೆಗೂ ಕೂಡ ಈ ಮನೆಯಲ್ಲಿ ರಾದಂಥ ಕಿರಿಕಿರಿ ಸಂಭವಗಳು ಇರ್ತವೆ. ಹಾಗೆ ಮನೆಯಲ್ಲಿ ವಾಸ್ತು ಅಂತಹ ಸಮಸ್ಯೆಗಳಿದ್ದರೂ ಕೂಡ ಇಂಥ ಪ್ರಾಬ್ಲಮ್ಗಳು ಶುರು ಆಗ್ತಾ ಇರುತ್ತೆ. ಮುಖ್ಯವಾಗಿ ಎಲ್ಲ ದೋಷಗಳಿಂದನೂ ಕೂಡ ಬರುತ್ತೆ. ಆದರೆ ಮನುಷ್ಯನ ಮನಸ್ಥಿತಿ ಅನ್ನೋದು ನಿಯಂತ್ರಣ ಮಾಡಿಕೊಂಡ್ರೆ ಹಲವಾರು ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ಕೊಳ್ಬೋದು. ಅದು ಬಂದಿದೆ, ಇದು ಜಗಳ ಶುರು ಆಗಿದೆ ಅಂಥೇಳಿ ಆ ಜಗಳಕ್ಕೆ ಇನ್ನಷ್ಟು ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವುದೂ ಸರಿ ಹೊಂದೋದಿಲ್ಲ. ಕೋಪಕ್ಕೆ ಕೋಪನೇ ಔಷಧಿ ಅಲ್ಲ. ಹಾಗೆ ಆ ಮಾತಿಗೆ ಇನ್ನೊಂದು ಮಾತು ಸೇರಿಸಿ ಹೇಳೋದು ಅವಶ್ಯಕತೆ ಇಲ್ಲ. ನೀ ನಿಂತವ್ರಂದ್ರೆ ನೀ ನಿಂತವರು, ಇನ್ನೊಂದು ಹೇಳಿ ಮತ್ತೊಂದು ಹೇಳಿ ಆ ಮನೆ ಒಂದು ಪರಿಸರನ ಹಾಳು ಮಾಡ್ಕೊಂಡು, ಮನಸ್ಥಿತಿನ ಹಾಳು ಮಾಡ್ಕೊಂಡು, ದ್ವೇಷದಂಥ ಭಾವನೆಗಳಲ್ಲಿ ಹೋಗ್ತಾ ಇದ್ರೆ ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ. ಕೆಲವೊಂದು ಮಕ್ಕಳೇ ತಂದೆ ತಾಯಿರ ಮೇಲೆ ವಿಚಿತ್ರವಾಗಿ ಎಲ್ಲ ಪ್ರೀತಿ ಮಾಡ್ಕೊಂಡು ನನಗದೇ ಬೇಕು, ನನಗಿದೇ ಬೇಕು, ಚಿಕ್ಕ ಮಕ್ಕಳ ಥರ ಆಡ್ಕೊಂಡು. ಇದು ಕೂಡ ಮನೆಯ ಪರಿಸ್ಥಿತಿ ಹೊಂದಾಣಿಕೆ ಸರಿ ಹೊಂದೇ ಇರೋದಾಗುತ್ತೆ. ಗಂಡನಾದವನು ದುಡಿತಾನೆ, ತಗೊಂಡೋಗ್ಬಿಟ್ಟು ಯಾರೋ ಸಹಾಯ ಮಾಡಬೇಕು, ಅವ್ರು ಮಾಡಬೇಕು, ಇವ್ರು ಮಾಡಬೇಕು, ಮನೆ ಪರಿಸ್ಥಿತಿ ನೋಡಲ್ಲ, ಮಕ್ಕಳ ಬಗ್ಗೆ ಯೋಚನೆ ಮಾಡಲ್ಲ. ಇನ್ನೊಬ್ರು ಮಾಡ್ಕೊಂಡು ಹೋದರೆ ನಮ್ಮ ಪರಿಸ್ಥಿತಿ ಏನಂತ ಹೆಂಡತಿ ಬಡ್ಕೊತಿರ್ತಾರೆ. ಸಹಜವಾಗಿ ಅದು ಇದ್ದಿದ್ದೆ. ನೀವು ಅರ್ಥ ಮಾಡ್ಕೊಳ್ಬೇಕು, ಏನಕ್ಕೆ ಕೆಡ್ತಾ ಇದ್ರೆ ಅನ್ನೋದು ನೀವು ತಿಳ್ಕೊಬೇಕು. ಮನೆ ಮುಖ್ಯ. ಹಾಗಾಗಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಹೆಂಡತಿ ಆದಳು ಅಷ್ಟೇ, ಪರ್ರ ಮಾತು ಕೇಳೋದು. ನಮ್ಮ ಅಕ್ಕ ತಂಗಿಯರು ಹಾಗಿದ್ದಾರೆ, ಹೀಗಿದ್ದಾರೆ, ಇವ್ರ ಮಾತು ಕೇಳ್ಕೊಂಡು ಸುಮ್ಮನೆ ಜಗಳ ಶುರು ಮಾಡ್ಕೊಂಡು, ಇವೆಲ್ಲವೂ ನೋಡಿ ಮನೆಯ ಒಂದು ಸ್ಥಿತಿ ಗತಿ ಮತಿಯ ಮೇಲೆ ಪ್ರಭಾವ ಬೀಳುತ್ತೆ. ಮನೆಯಲ್ಲಿ ಒಂದು ರೀತಿಯಲ್ಲಿ ಅಶಾಂತಿ ತೋರುತ್ತೆ. ಮನೆ ಬೆಳವಣಿಗೆ ಪೂರಕವಲ್ಲ. ಮನೆ ಅನ್ನೋದು ನಂದನವನ ಆಗಿರಬೇಕು, ಮನೆ ಮಂತ್ರಾಲಯ ಆಗಿರಬೇಕು. ಈ ಮನೆ ಮನುಷ್ಯ
ಮನಸ್ಸು, ಈ ಮೂರು ಶುದ್ಧವಾಗಿದ್ದರೆ ಎಲ್ಲವೂ ಶುದ್ಧವಾಗಿರುತ್ತೆ. ಯಾಕಂದರೆ ಮನೆ ಶುದ್ಧವಾಗಿರಬೇಕು, ಅಲ್ಲಿನ ಪರಿಸರ ಚೆನ್ನಾಗಿರಬೇಕು. ಆ ಮನುಷ್ಯನಿಗೆ ಒಂದು ರೀತಿಯಲ್ಲಿ ಲವಲವಿಕೆ ಚೈತನ್ಯ ಇರುತ್ತೆ. ಅವನಲ್ಲಿ ಲವಲವಿಕೆ ಚೈತನ್ಯ ಒಂದು ಒಳ್ಳೆಯ ಸ್ಥಿತಿಗತಿಗಳಿದ್ದರೆ ಅವನ ಮನಸ್ಸು ಸರಿ ಇದ್ದ ಹಾಗೆ ಏನು ಬೇಕಾದ್ರೆ ಮಾಡಬಹುದು. ಏನೋ ಒಂದು ಜಗಳ ಆಗುತ್ತೆ ಒಂದು ವಿಷಯಗಳಿಗೆ, ಒಂದಷ್ಟು ಮನೆಗೆ ಬರುವಾಗ ಏನಾದರೂ ಒಂದು ತಗೊಂಡ್ರೆ ಮುಗೀತದು, ಜಗಳಕ್ಕೆ ಪರಿಹಾರ ಆಯ್ತಂಗೆ. ಇನ್ನೂ ಮತ್ತಷ್ಟು ಬೆಳೆಸ್ಬೇಕು, ಒಂದು ಕುಡಿದು ಬಂದು ಜಗಳ ಮಾಡೋದು. ಇಂಥ ಒಂದು ಸ್ಥಿತ್ಯಂತರಗಳನ್ನು ನಾವು ನೋಡ್ತಾ ಇರ್ತೇವೆ. ಹಾಗಾಗಿ ತಿಳಿಸ್ಬೇಕು, ತಿಳಿಸೋದು ಧರ್ಮ, ತಿಳಿಸ್ತಾ ಇದ್ದೇವೆ. ಮೊದಲು ಸರಿ ಮಾಡಿಕೊಳ್ಳಿ, ಸ್ವಲ್ಪ ಸಮಸ್ಯೆಗಳಿದ್ದರೆ ಬಗೆಹರಿಸುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಿ. ಹಾಗೆ ಮನೆಯನ್ನು ಚೆಂದನಾಗಿ ಇಟ್ಕೊಳ್ಳಿ, ಒಂದು ಒಳ್ಳೆಯ ವಾತಾವರಣ ಇಟ್ಕೊಳ್ಳಿ. ಸದಾಕಾಲ ಬೈಗಳುಗಳು, ಕೆಟ್ಟ ಕೆಟ್ಟ ಮಾತುಗಳು ಹೇಳೋದು ಅದು ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ. ಆ ಮನೇಲಿ ಒಂದು ರೀತಿಯಲ್ಲಿ ಕಳೆ ಹೋಗುತ್ತೆ. ಈಗ ನೀವು ಮಾಡೋದ್ರಿಂದ ಆ ಮನೇಲಿ ಏನು ದುಡ್ಡು ಉಳಿಯುತ್ತೆ, ಏನು ಆರೋಗ್ಯ ಉಳಿಯುತ್ತೆ, ಏನು ಚೆನ್ನಾಗಿರ್ತಾರೆ, ಏನು ನೆಮ್ಮದಿಯಾಗಿರುತ್ತೆ. ಮನುಷ್ಯನ ಮನಸ್ಸು ಹಾಳಾಗುತ್ತೆ, ಮಾನಸಿಕತೆ ಬರುತ್ತೆ, ಆರೋಗ್ಯನೂ ಕೂಡ ಹೋಗುತ್ತೆ. ಹೀಗೆ ನೋಡೋರ ಕಣ್ಣಿಗೆ, ಆಡೋರ ಕಣ್ಣಿಗೆ ಆಹಾರ ಆಗ್ತೀರ ಅಷ್ಟೇ. ಮನೆಯಲ್ಲಿ ಇಂಥ ಸಮಸ್ಯೆಗಳು ಇದ್ದಾಗ ತಾವು ಈ ಪರಿಹಾರ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ನೋಡಿ, ಇದು ಒಂದು ಯಂತ್ರ, ಭುಜಪತ್ರೆ. ಭಾಳಷ್ಟು ಜನ ಫೋನ್ ಮಾಡ್ತಾರೆ, ಭುಜಪತ್ರೆ ಎಲ್ಲಿ ಸಿಗುತ್ತೆ. ಇದು ಗ್ರಂಥಿಗೆ ಅಂಗಡಿ ಅಥವಾ ಪೂಜಾ ಸಾಮಗ್ರಿ ಸಿಗ್ತಕ್ಕಂಥ ಅಂಗಡಿಯಲ್ಲಿ ಭುಜಪತ್ರೆ ಸಿಗುತ್ತೆ. ನೀವು ಕೇಳಿದ್ರೆ ಅವ್ರು ಕೊಡ್ತಾರೆ, ಅಥವಾ ಗೂಗಲ್ ಮಾಡಿ ನೋಡಿ ನಿಮ್ಗೆ ಭುಜಪತ್ರೆ ಹೆಂಗಿರುತ್ತೆ ಅನ್ನೋದು ಸಿಗುತ್ತೆ. ಈ ಭುಜಪತ್ರೆಯಲ್ಲಿ ತಾವು ಈ ಚಿಹ್ನೆಗಳಿರ್ತಕ್ಕಂಥ ಯಂತ್ರವನ್ನು ಬರೀರಿ. ಏನು? ಈ ಮೊದಲನೇದಾಗಿ ಮೇಲ್ಭಾಗದಲ್ಲಿ ಚಂದ್ರ, ಪಕ್ಕದಲ್ಲಿ ಸೂರ್ಯ ಬರಲಿ. ಮೊದಲು ಚಂದ್ರ, ಹಾಗೆ ಪಕ್ಕದಲ್ಲಿ ಸೂರ್ಯ. ಅದರ ಕೆಳಭಾಗದಲ್ಲಿ ಮೊದಲು ಒಂದು ತ್ರಿಶೂಲ ಬರಲಿ, ಮಧ್ಯದಲ್ಲಿ ಈ ಚಂದ್ರ ಮತ್ತು ಸೂರ್ಯನ ಮಧ್ಯದಲ್ಲಿ ಕೆಳಗಡೆ ಸ್ವಲ್ಪ ಮೊದಲು ತ್ರಿಶೂಲ ಬರಲಿ. ತದನಂತರ ಢಮರುಗ ಬರಲಿ, ತದನಂತರ ಓಂಕಾರ ಬರಲಿ, ತದನಂತರ ಸ್ವಸ್ತಿಕ್ ಬರಲಿ. ತ್ರಿಶೂಲ, ಢಮರುಗ, ಓಂಕಾರ, ಸ್ವಸ್ತಿಕ್ ಇದನ್ನು ಬರೀರಿ. ತಾವು ಕಪ್ಪು ಮಸಿಯಲ್ಲಿ ಬರೀರಿ. ಇದನ್ನು ಯಾವುದಾದ್ರೂ ಒಂದು ಕಡ್ಡಿಯಲ್ಲೋ, ದಾಳಿಂಬೆ ಕಡ್ಡಿಯಲ್ಲೋ, ಎದರಲ್ಲಾದ್ರೂ ಬರೀರಿ. ಈ ಭಾಗದಲ್ಲಿ ಒಂದು ಸರ್ಪ, ಈ ಭಾಗದಲ್ಲಿ ಒಂದು ಸರ್ಪ. ಆ ಸರ್ಪ ಆ ಕಡೆ ನೋಡಬೇಕು, ಈ ಸರ್ಪ ಈ ಕಡೆ ನೋಡಬೇಕು. ಒಂದಕ್ಕೊಂದು ನೋಡಬಾರ್ದು, ಆ ಕಡೆ ಈ ಕಡೆ. ಅದರ ಮುಖ ಆ ಕಡೆ ಇರಬೇಕು, ಇದ್ರ ಮುಖ ಈ ಕಡೆ ಇರಬೇಕು. ಇಂಥ ಚಿನ್ನಾಕಾರಲ್ಲಿರ್ತಕ್ಕಂಥ ಯಂತ್ರವನ್ನು ತಾವು ಭುಜಪತ್ರೆಯಲ್ಲಿ ಬರೆದು, ಕಪ್ಪು ಮಸಿಯಲ್ಲಿ ಯಂತ್ರವನ್ನು ಬರೆದು 5 ದಿನ ಮನೆಯಲ್ಲಿ ಪೂಜಾ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ 5 ದಿನದ ನಂತರ ಇದನ್ನು ತೆಗೆದುಕೊಂಡು ಹೋಗಿ ಹರಿಯುವಂಥ ನೀರಿಗೆ ಬಿಡಿ. ಮನೆಯ ದೃಷ್ಟಿ, ಮನೆಗೆ ಮಾಡಿರುವಂಥ ದೃಷ್ಟಿ, ಮನೆಯ ದೋಷ, ಮನೆಯ ದಾರಿದ್ರ್ಯ, ಮನೆಗೆ ಏನೇನು ಪ್ರಾಬ್ಲಮ್ ಇದೆ ಎಲ್ಲವೂ ಕೂಡ ತೊಲಗುತ್ತೆ. ಹಾಗೆ ಆ ಮನೆಯಲ್ಲಿರ್ತಕ್ಕಂಥ ಮನುಷ್ಯರ ಒಂದು ಮಾನಸಿಕತೆ ಕೂಡ ಸರಿಪಡಿಸುತ್ತೆ. ಹಾಗೆ ಆ ಮನೆಯಲ್ಲಿ ಸುಖ, ಸಂತೋಷ, ಸಮೃದ್ಧಿ ನೆಲೆಯಾಗುತ್ತೆ. ಯಾಕಂದರೆ ಈ ಸಂಪೂರ್ಣ ದೋಷವನ್ನು ಹೀರಿಕೊಳ್ಳಷ್ಟು ಸಾಮರ್ಥ್ಯ ಆ ಚಿಹ್ನೆ ಯಂತ್ರಕ್ಕೆ ನಾವು ತಗೊಂಡು ಹರಿಯುವಂಥ ನೀರಿಗೆ ಬಿಡೋದ್ರಿಂದ ಆ ನೀರಿನ ಜೊತೆಗೆ ನಿಮ್ಮ ದೋಷಾದಿಗಳು ಹೋಗುತ್ತೆ. ಮಕ್ಕಳು ಮಾತು ಕೇಳ್ತಾರೆ, ಮನೇಲಿ ಚೆನ್ನಾಗಿರ್ತಾರೆ, ಹೆಂಡತಿ ಗಂಡ ಚೆನ್ನಾಗಿರ್ತಾರೆ, ಶುಭ ಆಗುತ್ತೆ, ಒಳ್ಳೆಯದಾಗುತ್ತೆ, ಕಿರಿಕಿರಿ ಇರೋದಿಲ್ಲ. ಹೀಗೆ ಮಾಡಿ ಅಷ್ಟೇ ಸಾಕು. ಖಂಡಿತ ಇದರಿಂದ ಶುಭ ಫಲ ಪಡಿಬೋದಾಗಿದೆ. ನಾನು ನಿಮ್ಮ ಗಿರಿಧರ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲು ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡಬಹುದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.